ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್. ಇವತ್ತಿನ ರೆಸಿಪಿ ಬಂದು ಮನೆಯಲ್ಲೇ ಈಸಿಯಾಗಿ ಮಾಡಿದಂತಹ ರವೆ ಕೇಕು. ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಹೆಲ್ದಿಯಾಗಿರುವಂತಹ ಈ ಒಂದು ಕೇಕನ್ನು ಬೇಕಾದಾಗ ಮಾಡಿಕೊಂಡು ನೀವು ಕೂಡ ಎಂಜಾಯ್ ಮಾಡಬೇಕಂತಂದರೆ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಕೇಕ್ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಹೆಲ್ದಿಯಾಗಿರೋದ್ರಿಂದ ನಾವು ಎಷ್ಟೇ ಬಾರಿ ಮಾಡ್ಕೊಂಡು ತಿಂದರೆ ಕೂಡ ತೊಂದರೆ ಏನೂ ಇರೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನಿಮ್ಮ ಮನೆಯಲ್ಲಿ ಕೂಡ ಈ ರೀತಿಯಾದಂತಹ ಕೇಕನ್ನು ಮಾಡಿ ಎಂಜಾಯ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಬೆಣ್ಸಿ ರವೆನ ತೊಗೊಂಡು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬೆಣ್ಸಿ ರವೆ ಇಲ್ಲ ಅಂತಂದರೆ ಸೂಜಿ ಇರುತ್ತೆ ಅಲ್ವಾ, ಅದನ್ನಾದರೂ ಕೂಡ ತೊಗೋಬೋದು. ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಆದಷ್ಟು ನುಣ್ಣಗೆ ಪೌಡರ್ ಮಾಡ್ಕೋಬೇಕು. ಬೆಣ್ಸಿ ರವೆ ಆಗಿರೋದ್ರಿಂದ ತೀರಾ ನುಣ್ಣಗೆ ಪೌಡ್ರ್ ಆಗೋದಿಲ್ಲ. ಸೂಜಿ ಆದರೆ ನೀಟಾಗಿ ನಮಗೆ ಮೈದಾ ಥರನೇ ಪೌಡ್ರ್ ಆಗಿಬಿಡುತ್ತೆ. ಈಗ ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಅದೇ ಮಿಕ್ಸರ್ ಜಾರ್ಗೆ 1/4 ಕಪ್ ಆಗೋಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆ ಬದಲು ಬೇಕಾಗಿದ್ದಲ್ಲಿ ಬೆಲ್ಲನ ಕೂಡ ಸೇರಿಸ್ಕೋಬೋದು. ನಂತರ ಅರ್ಧ ಕಪ್ ಆಗೋಷ್ಟು ಫ್ಲೇವರ್ಲೆಸ್ ಆಯಿಲ್ ಅಂದರೆ ಫ್ರೀಡಮ್ ಆಯಿಲ್ ಇರುತ್ತೆ ಅಲ್ವಾ, ಫ್ರೀಡಮ್ ಆಯಿಲು ಅಂದರೆ ಗಾಣಗೆ ಇಡಿಸಿರೋವಂಥ ಎಣ್ಣೆ ಬಿಟ್ಟು ಬೇರೆ ಯಾವುದಾದ್ರೂ ಬಳಸ್ಕೋಬೋದು. ಅರ್ಧ ಕಪ್ ಆಗೋಷ್ಟು ಮೊಸರು, ಅರ್ಧ ಕಪ್ ಆಗೋಷ್ಟು ಹಾಲನ್ನು ಕೂಡ ತಗೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲವನ್ನು ಕೂಡ ಒಂದ್ಸರಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬಂದಿರಬೇಕು, ಅಲ್ಲಿಯ ತನಕ ನಾವು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನಂತರ ಈ ಗ್ರೈಂಡ್ ಮಾಡ್ಕೊಂಡಿರುವಂತಹ ಈ ಒಂದು ಮಿಶ್ರಣವನ್ನು ಕೂಡ ನಾವು ಮೊದಲು ಗ್ರೈಂಡ್ ಮಾಡ್ಕೊಂಡಿರುವಂತಹ ಈ ಒಂದು ರವೆ ಜೊತೆಗೆ ಸೇರಿಸ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಕ್ರೀಮಿ ಟೆಕ್ಸ್ಚರಲ್ಲಿದ್ರೇ ಕೇಕ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಬದಲಿಗೆ ಏಲಕ್ಕಿ ಪೌಡ್ರನ್ನು ಕೂಡ ಸೇರಿಸ್ಕೊಂಡ್ರೆ ಟೇಸ್ಟಲ್ಲಿ ಮತ್ತು ಫ್ಲೇವರಲ್ಲಿ ಯಾವುದೇ ರೀತಿಯಾದಂತಹ ಡಿಫ್ರೆನ್ಸ್ ಅನ್ನೋದು ಇರೋದಿಲ್ಲ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲ ಅಂತಂದರೆ ಈನೋ ಪಾಕೆಟನ್ನು ಸೇರಿಸ್ಕೋಬೋದು. ನಂತರ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ಸೇರಿಸ್ಕೊಂಡಿದ್ದೀನಿ. ನಂತರ 1/4 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೈದಾದರ ಬದಲಿಗೆ ನಾವು ಗೋಧಿ ಹಿಟ್ಟನ್ನು ಕೂಡ ಬಳಸ್ಕೋಬೋದು. ಈಗ ಇದನ್ನೆಲ್ಲವನ್ನು ಕೂಡ ಒನ್ ಡೈರೆಕ್ಷನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿಯಾದಂತಹ ಲಮ್ಸ್ ಇರಬಾರ್ದು. ನೀಟಾಗಿ ನಿಧಾನವಾಗಿ ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕಡೆ ಆ ಕಡೆ ಎಲ್ಲ ಡೈರೆಕ್ಷನ್ಸಲ್ಲಿ ಕೂಡ ನಾವು ಮಿಕ್ಸ್ ಮಾಡಬಾರ್ದು. ಯಾವುದಾದ್ರೂ ಒಂದು ಡೈರೆಕ್ಷನಲ್ಲೇ ನೀಟಾಗಿ ಈ ಹಿಟ್ಟೆಲ್ಲನೂ ನೀಟಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ. ಕಂಪಲ್ಸರಿಯಾಗಿ ಲಮ್ಸ್ ಏನು ಇಲ್ಲದೆ ಇರೋ ಥರ ನೋಡ್ಕೋಬೇಕು. ಇದನ್ನು ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಂತ ಕೂಡ ಕರೀತಾರೆ. ಒನ್ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮಿಕ್ಸ್ ಮಾಡಿಕೊಂಡು 5 ನಿಮಿಷ ರೆಸ್ಟ್ ಮಾಡ್ಕೋಬೇಕು. ಯಾಕಂತಂದರೆ ರವೆಯನ್ನು ಸೇರಿಸಿದಾಗ ರವೆ ಒಂದು ಸ್ವಲ್ಪ ನೆನೆಯಲಿಕ್ಕೆ 5 ನಿಮಿಷ ಟೈಮ್ ತೊಗೊಳುತ್ತೆ. ಅಲ್ಲಿಯ ತನಕ ನಾವು 5 ನಿಮಿಷ ಪಕ್ಕದಲ್ಲಿ ಇಟ್ಕೋಬೇಕು. ಇನ್ ಕೇಸ್ ನಾವು ರವೆನ ತೊಗೊಂಡಿಲ್ಲ, ಸೂಜಿ ತೊಗೊಂಡಿದ್ದೀವಿ ಅಂತಂದರೆ ಡೈರೆಕ್ಟಾಗಿ ಹಾಗೇ ಬಳಸ್ಕೋಬೋದು. ನಾನಿಲ್ಲಿ ಬೆಣ್ಸಿ ರವೆನ ತೊಗೊಂಡಿರೋದ್ರಿಂದ 5 ನಿಮಿಷ ಕಾಲ ರೆಸ್ಟ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಪಾಕೆಟ್ ಆಗೋಷ್ಟು 2 ರೂಪೀಸ್ ಪಾಕೆಟ್ ಆಗೋಷ್ಟು ಕಾಫಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ಒಂದು ಸ್ವಲ್ಪ ಕೋಕೋ ಪೌಡ್ರನ್ನ ಕೂಡ ಸೇರಿಸ್ಕೋಬೋದು. ಇಲ್ಲಾಂದರೆ ಡಾರ್ಕ್ ಚಾಕ್ಲೇಟ್ ಕಾಂಪೌಂಡನ್ನು ಕೂಡ ಸೇರಿಸ್ಕೋಬೋದು. ಇದನ್ನೆಲ್ಲವನ್ನು ಕೂಡ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಹಾಕಿದಾಗ ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಈ ರೀತಿಯಾಗಿ ಇನ್ ಕೇಸ್ ಗಟ್ಟಿ ಆಯಿತು ಅಂದರೆ 2-3 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲನ್ನು ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಈ ರೀತಿಯಾದಂತಹ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಈಗ ಕೇಕನ್ನು ಯಾವ ಥರ ಬೇಕ್ ಮಾಡ್ಕೋಬೋದು ಅಂತ ನೋಡೋಣ. ಕಂಪಲ್ಸರಿಯಾಗಿ ಬ್ಯಾಟ್ರು ತೀರಾ ತಿಕ್ಕಾಗಿರಬಾರ್ದು, ತೀರಾ ತಿನ್ನಾಗಿರಬಾರ್ದು. ಈ ರೀತಿಯಾಗಿ ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ತಿಕ್ಕಾಗಿದೆ ಅಂತಂದರೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ತಿನ್ನಿದೆ ಅಂತಂದರೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬ್ಯಾಟ್ರ್ ಸ್ವಲ್ಪ ತಿಕ್ಕಾಗುತ್ತೆ. ಈಗ ನಾನೊಂದು ಸ್ವಲ್ಪ ಬಟರ್ ಪೇಪರನ್ನು ಕುಕ್ಕರಲ್ಲಿ ಇಟ್ಕೊಂಡು ಅದರ ಮೇಲೆ ಬ್ಯಾಟ್ರನ್ನ ಹಾಕ್ಕೊಂಡು ನಾನು ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಈಸಿಯಾಗಿ ಬಟರ್ ಪೇಪರ್ನ ಯಾವ ಥರ ರೆಡಿ ಮಾಡ್ಕೋಬೋದು ಅಂತಂದರೆ, ಹಳೆ ಬುಕ್ಕಲ್ಲಿ ವೈಟ್ ಪೇಪರ್ಸ್ ಇರುತ್ತೆ ಅಲ್ವಾ, ಅದನ್ನು ತೊಗೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ಬಟರ್ ಪೇಪರ್ ರೆಡಿ ಆಗಿಬಿಡುತ್ತೆ. ಹೊರಗಡೆಯಿಂದ ನಾವು ತೊಗೊಂಬರುವಂಥ ಅವಶ್ಯಕತೆಯೇ ಇರೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಡಸ್ಟಿಂಗ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಸೀದೋಗುವಂಥ ಚಾನ್ಸಸ್ ಇರುತ್ತೆ. ಈಗ ಕುಕ್ಕರನ್ನು ಮುಚ್ಚಳವನ್ನು ಮುಚ್ಕೊಂಡು
ಸ್ಟವನ್ನು ಆನ್ ಮಾಡಿಕೊಂಡು ನಾನು ಆಲ್ರೆಡಿ ಸ್ಟವ್ ಮೇಲೆ ಒಂದು ಹಂಚನ್ನು ಇಟ್ಕೊಂಡಿದ್ದೀನಿ. ಹೆಂಚು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಇದರ ಮೇಲೆ ನಾನು ಕುಕ್ಕರನ್ನು ತಂದಿಟ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 40 to 45 ಮಿನಿಟ್ಸ್ ನಾವು ಹಾಗೇ ಬಿಟ್ಟು ನಂತರ ಒಂದು ಸ್ಟವನ್ನು ಆಫ್ ಮಾಡಿ ಮತ್ತೆ ಒಂದು 10 ನಿಮಿಷ ರೆಸ್ಟ್ ಮಾಡಿ ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ನಾವು ಓಪನ್ ಮಾಡಿ ನೋಡಿದ್ರೆ ಪರ್ಫೆಕ್ಟಾಗಿ ಕೇಕ್ ಅನ್ನೋದು ಬೇಕಾಗಿರುತ್ತೆ. ನೋಡ್ತಾ ಇದ್ದೀರಲ್ವ, 45 ಮಿನಿಟ್ಸ್ ಆಗಷ್ಟು ಬೇಕ್ ಮಾಡಿಕೊಂಡು 10 ಮಿನಿಟ್ಸ್ ರೆಸ್ಟ್ ಮಾಡಿ ನಾನೀಗ ಓಪನ್ ಮಾಡ್ತಿದ್ದೀನಿ. ಕೇಕ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಬೇಕಾಗಿದೆ. ಓವೆನಲ್ಲಿ ಯಾವ ಥರ ಬೇಕಾಗುತ್ತೆ ಅದೇ ರೀತಿಯಲ್ಲಿ ಬೇಕಾಗಿದೆ. ಈಗ ನಾನು ಎಡ್ಜಸ್ಸನ್ನು ಒಂದು ಸ್ವಲ್ಪ ಚಾಕುವಿನಿಂದ ಲೂಸ್ ಮಾಡಿಕೊಂಡು ಡಿಮೋಲ್ಡ್ ಮಾಡ್ತೀನಿ. ಯಾವ ಥರ ಬಂದಿರುತ್ತೆ ಅಂತ ನೀವೇ ನೋಡಿ. ಈ ರೀತಿ ಲೈಟಾಗಿ ಎಡ್ಜಸ್ಸಲ್ಲಿ ಒಂದು ಸ್ವಲ್ಪ ಲೂಸ್ ಮಾಡಿಕೊಂಡು ನಾವು ಡಿಮೋಲ್ಡನ್ನು ಮಾಡಿಕೊಳ್ಳೋಣ. ತುಂಬಾ ಈಸಿಯಾದಂತಹ ಪ್ರೋಸೆಸ್ ಆದರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಹೆಲ್ದಿಯಾಗಿರುತ್ತೆ. ಪ್ರತಿಯೊಬ್ಬರೂ ಕೂಡ ಈ ಒಂದು ಕೇಕನ್ನು ಹೊಟ್ಟೆ ತುಂಬ ತಿಂದು ಎಂಜಾಯ್ ಮಾಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಕೇಕ್ ರೆಸಿಪಿ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತಂದರೆ ಒಂದು ಸ್ವಲ್ಪ ಕೂಡ ಸೀದೋಗಿಲ್ಲ, ಬೇಕಾಗದೆ ಕೂಡ ಇಲ್ಲ. ಇನ್ ಕೇಸ್ ನಿಮ್ಗೆ ಅಲ್ಲಿ ಕೂಡ ಡೌಟ್ ಅಂತಂದರೆ ಯಾವುದಾದ್ರೂ ಒಂದು ಕಡ್ಡಿನ ಅಥವಾ ಚಾಕುವನ್ನು ಒಳಗಡೆಗೆ ಇಟ್ಟು ನೋಡಿದಾಗ ಒಂದು ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ ಅಂತಂದರೆ ಕೇಕು ಪರ್ಫೆಕ್ಟಾಗಿ ಬೇಕಾಗಿದೆ. ಇನ್ ಕೇಸ್ ಅಂಟ್ಕೊಳ್ತಾ ಇದೆ ಅಂದರೆ ಮತ್ತೆ ಒಂದು 5 ನಿಮಿಷ ಹಾಗೇ ಇಟ್ಟು ನಾವು ಬೇಕ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಕರೆಕ್ಟಾಗಿ ಬೇಕಾಗಿದೆ ಅಂತ. ನನಗಂತೂ ತುಂಬಾ ಇಷ್ಟ. ನಮ್ಮ ಮನೇಲಿ ಈ ಒಂದು ಕೇಕ್ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಸರಿ ಆದರೂ ಮಾಡ್ಕೊಳ್ತೀವಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಕೂಡ ನನ್ನ ಮಗಳು ಬೇಕಾ ಅಂತ ಹೇಳ್ದಕ್ಕೆ ಮಾಡಿದೆ. ಸೊ ಹೇಗೂ ಮಾಡ್ತಾಯಿದ್ದೀನಿ ಅಂತ ವಿಡಿಯೋನ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಖಂಡಿತ ನೀವು ಕೂಡ ಈ ಒಂದು ಕೇಕ್ ರೆಸಿಪಿಯನ್ನು ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿ. ಮನೆಯಲ್ಲಿ ಮಕ್ಕಳಿಂದ ದೊಡ್ಡವ್ರವರೆಗೂ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ಫ್ಲಫಿಯಾಗಿ ಬರುತ್ತೆ. ನಾನು ಈ ವಿಡಿಯೋನಲ್ಲಿ ನಿಮ್ಮ ಹತ್ರ ಇರುವ ಇಂಗ್ರೀಡಿಯೆಂಟ್ಸ್ಗೆ ಬದಲಿಗೆ ಪ್ರತಿಯೊಂದಕ್ಕೂ ವೆನಿಲಾ ಎಸೆನ್ಸ್ಗೆ, ಬೇಕಿಂಗ್ ಪೌಡರ್ಗೆ ಎಲ್ಲದಕ್ಕೂ ಕೂಡ ಆಲ್ಟರ್ನೇಟಿವ್ಸನ್ನು ಕೂಡ ಹೇಳಿದ್ದೀನಲ್ವ, ಅದನ್ನು ಬಳಸ್ಕೊಂಡು ಖಂಡಿತ ನೀವು ಕೂಡ ಈ ಒಂದು ಕೇಕನ್ನು ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಒಂದು ಕೇಕನ್ನು ನಮ್ಮ ಮಕ್ಕಳ ಜೊತೆ ಸೇರಿಕೊಂಡು ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ನಾವು ಕೂಡ ಈ ಒಂದು ಕೇಕನ್ನು ಎಂಜಾಯ್ ಮಾಡಿದ್ದೀವಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುವಂತಹ ಈ ಒಂದು ಕೇಕ್ ರೆಸಿಪಿಯನ್ನು ನಿಮಗೆ ಹೇಳ್ಕೊಟ್ಟಿದ್ದಕ್ಕೆ ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡಿದಂತಹ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗನೆ ಸಿಗುತ್ತೆ. ನೋಡ್ತಾ ಇದ್ದೀರಲ್ವ, ಕೇಕ್ ಕೂಡ ಎಷ್ಟು ಫ್ಲಫಿಯಾಗಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಲ್ಲಿ ಕೂಡ ಕೊಟ್ಟು ಕಳಿಸ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ಮಿಸ್ ಮಾಡದೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.